ಪ್ರೀತಿಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2026-27ನೇ ಸಾಲಿಗೆ ಕರ್ನಾಟಕ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇದರ ಸಮಗ್ರ ಮಾಹಿತಿಯನ್ನ ನೀಡಲಿದ್ದೇವೆ. ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಹುದ್ದೆಗಳ ಅಧಿಕೃತ ಮಾರ್ಗಸೂಚಿಯನ್ನ ಈಗ ನಾವು ನಿಮ್ಮ ಮುಂದೆ ತೆರೆಯಲಿದ್ದೇವೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾವು ಹಾಕ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮಗೆ ಬರೋ ಹಾಗೆ ನೋಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ, ನಿಮ್ಮ ಒಂದು ಪುಟ್ಟ ಕೆಲಸ ನಮಗೆ ದೊಡ್ಡ ಪ್ರೇರಣೆ ಅನ್ನೋದನ್ನ ಹೇಳ್ತಾ ಬನ್ನಿ ನಾವೀಗ 2026-27ನೇ ಸಾಲಿನ ಕರ್ನಾಟಕ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಸಮಗ್ರ ಮಾಹಿತಿಯನ್ನ ಪರಿಶೀಲನೆ ಮಾಡೋಣ. ವಿಭಾಗವಾರು ಒಟ್ಟು ಹುದ್ದೆಗಳ ವಿವರ: 4447 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಕಲಬುರಗಿ ವಿಭಾಗದಲ್ಲಿ 2051 ಒಟ್ಟು ಹುದ್ದೆ, ಬೆಳಗಾವಿ ವಿಭಾಗದಲ್ಲಿ 831 ಒಟ್ಟು ಹುದ್ದೆ, ಬೆಂಗಳೂರು ವಿಭಾಗದಲ್ಲಿ 817 ಒಟ್ಟು ಹುದ್ದೆ, ಮೈಸೂರು ವಿಭಾಗದಲ್ಲಿ 748 ಒಟ್ಟು ಹುದ್ದೆಗಳನ್ನ ಕಾಲ್ ಮಾಡಿರ್ತಕ್ಕಂಥದ್ದು. ಪ್ರಮುಖ ದಿನಾಂಕಗಳು: 18/8/2026 ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಇವತ್ತು 12, ಇನ್ನು 6 ದಿವಸ ಟೈಮ್ ಇದೆ ನೀವು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ. ಅಲ್ಲಿಂದ 10/9/2026 ಶುಲ್ಕ ಪಾವತಿಗೆ ಕೊನೆ ದಿನ ಇದ್ದು, ಅರ್ಜಿ ಸಲ್ಲಿಕೆಗೆ ಕೊನೆ ದಿನ 7/9/2026 ಅಂದ್ರೆ ಮುಂದಿನ ತಿಂಗಳು 7ನೇ ತಾರೀಕಿನವರೆಗೂ ನೀವು ಅರ್ಜಿಯನ್ನ ಹಾಕ್ಬೋದು. ಅಕ್ಟೋಬರ್ 12, 13, 21, 22ರಂದು ಪರೀಕ್ಷೆ ನಡೀತಕ್ಕಂಥ ದಿನಾಂಕಗಳು. ಅರ್ಜಿ ಶುಲ್ಕ ಮತ್ತು ವಯೋಮಿತಿ ವಿವರ: ಸಾಮಾನ್ಯ ಅರ್ಹತೆ 40 ವರ್ಷಗಳು, ಗರಿಷ್ಠ ವಯೋಮಿತಿ. ಅರ್ಜಿ ಶುಲ್ಕ 1 ಹುದ್ದೆಗೆ 750 ರೂಪಾಯಿ, 2 ಹುದ್ದೆಗೆ 1125 ರೂಪಾಯಿ. ಪ್ರವರ್ಗ 2A, 2B, 3A, 3B ಅಂದ್ರೆ OBC 43 ವರ್ಷಗಳು, ಅವ್ರಿಗೆ ಗರಿಷ್ಠ ವಯೋಮಿತಿ. ಅರ್ಜಿ ಶುಲ್ಕ 750 ರೂಪಾಯಿ 1 ಹುದ್ದೆಗೆ, 2 ಹುದ್ದೆಗೆ 1125 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷಗಳು, ಅವ್ರಿಗೆ 1 ಹುದ್ದೆಗೆ 500 ರೂಪಾಯಿ, 2 ಹುದ್ದೆಗೆ 750 ರೂಪಾಯಿ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತದೆ. ಕನಿಷ್ಠ ವಯೋಮಿತಿ 21 ವರ್ಷಗಳು. ಕನಿಷ್ಠ ಶೈಕ್ಷಣಿಕ ಅರ್ಹತೆ ಏನಿರಬೇಕು? ಸಹ ಶಿಕ್ಷಕರು ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಪಡೆದಿರಬೇಕು. ಅದರ ಜೊತೆಗೆ BEd ಪದವಿಯನ್ನ ಪಡೆದಿರಬೇಕು. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1, ಅವರು ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಪಡೆದಿರಬೇಕು. ಅಥವಾ ಪದವಿ ಜೊತೆಗೆ BPEd ಅಥವಾ 3 ವರ್ಷಗಳ ದೈಹಿಕ ಶಿಕ್ಷಣ ತರಬೇತಿಯನ್ನ ಪಡೆದಿರಬೇಕು. ಪದವಿ ಜೊತೆಗೆ BPEd ಕಂಪಲ್ಸರಿ, ಅದರ ಜೊತೆಗೆ BPEd ಇಲ್ಲ ಅಂದ್ರೆ 3 ವರ್ಷಗಳ ದೈಹಿಕ ಶಿಕ್ಷಣ ತರಬೇತಿಯನ್ನ ಪಡೆದಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: ಯಾವ್ಯಾವುದು ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತಕ್ಕಂಥದ್ದು. ಒಟ್ಟು 200 ಮಾರ್ಕ್ಸ್ ಇರುತ್ತೆ. ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು 20 ಅಂಕಗಳಿಗೆ, ಶೈಕ್ಷಣಿಕ ಮನೋವಿಜ್ಞಾನ 15 ಅಂಕಗಳಿಗೆ, ಮಾನಸಿಕ ಸಾಮರ್ಥ್ಯ 15 ಅಂಕಗಳಿಗೆ, ಗಣಕಯಂತ್ರ ಸಾಕ್ಷರತೆ ಅಂದ್ರೆ ಕಂಪ್ಯೂಟರ್ ಲಿಟ್ರಸಿ 15 ಅಂಕಗಳಿಗೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳಿಗೆ, ಸಾಮಾನ್ಯ ಕನ್ನಡ 10 ಅಂಕಗಳಿಗೆ, ಸಾಮಾನ್ಯ ಇಂಗ್ಲಿಷ್ 10 ಅಂಕಗಳಿಗೆ ಇರ್ತದೆ. ಇನ್ನು ಪತ್ರಿಕೆ 2 ಅದು ವಿಷಯ ಜ್ಞಾನ 100 ಅಂಕಗಳಿಗೆ ಇರ್ತದೆ. ಅದು ನಿರ್ದಿಷ್ಟ ವಿಷಯದ ವಸ್ತುನಿಷ್ಠ ಪ್ರಶ್ನೆಗಳು ಇರ್ತವೆ. ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಗಣಿತ, ಜೀವ ವಿಜ್ಞಾನ, ಸಮಾಜ ವಿಜ್ಞಾನ ಅಥವಾ ದೈಹಿಕ ಶಿಕ್ಷಣ ಈ ರೀತಿ ಇರ್ತದೆ. ಅಂತಿಮ ಆಯ್ಕೆ ವಿಧಾನ ಅಂದ್ರೆ ಮೆರಿಟ್ ವೈಟೇಜ್ ಯಾವ ರೀತಿ ಇರುತ್ತೆ? ಇಲ್ಲಿ 85% CET ಬೇಸ್ಡ್ ಇರುತ್ತೆ. ಅಂದ್ರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ನೀವು ಪಡೆದ ಅಂಕಗಳ ಮೇಲೆ 85% ತಗೊಳ್ತಾರೆ. ಇನ್ನು 13% ಡಿಗ್ರಿ ಮಾರ್ಕ್ಸ್, 2% BEd ಅಥವಾ BPEd ಮಾರ್ಕ್ಸ್. ಅಂದ್ರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳೇ ಆಯ್ಕೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತವೆ. ಅಂದ್ರೆ CET ಮಾರ್ಕ್ಸೇ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆನ್ಲೈನ್ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಯಾವ ರೀತಿ?
ಮೊದಲು ಹಂತ 1 ನೋಂದಣಿ ಮಾಡ್ಕೊಳ್ಳಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸೃಷ್ಟಿ ಮಾಡಿಕೊಂಡು. ಹಂತ 2 ವಿವರಗಳನ್ನು ಭರ್ತಿ ಮಾಡಿ, ಎಲ್ಲ ಶೈಕ್ಷಣಿಕ ಮತ್ತು ಮೀಸಲಾತಿ ವಿವರಗಳನ್ನು ನಮೂದಿಸಿ. ಹಂತ 3 ಶುಲ್ಕ ಪಾವತಿ ಮಾಡಿ ನಿಗದಿತ ದಿನಾಂಕದೊಳಗೆ ಆನ್ಲೈನ್ ಮೂಲಕ. ಅಧಿಕೃತ ವೆಬ್ಸೈಟ್ https://schooleducationkarnataka.gov.in. ಯಾವುದೇ ಭೌತಿಕ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ, ಎಲ್ಲದನ್ನ ಆನ್ಲೈನ್ ಮೂಲಕನೇ ಹಾಕಬೇಕು ಅಂತ ಹೇಳಿ. ಇಷ್ಟು ವಿಷಯಗಳನ್ನ ನಿಮ್ಮ ಮೂಲಕ ಹಂಚ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಡಿವಿಷನ್ ವೈಸ್ ಮಾಹಿತಿ ನಿಮಗೆ ಬೇಕಾಯ್ತು ಅಂತಂದ್ರೆ ನಾನು 4 ಡಿವಿಷನ್ ವೈಸ್ಗಳ ಪೂರ್ತಿ ಡೀಟೇಲ್ ಅನ್ನ ಅದು PDF ರೂಪದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅವನ್ನ ನೀವು ನೋಡ್ಬೋದು. ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತಾ ಅರ್ಜಿಯನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ, ಚೆನ್ನಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿ. ಅದ್ರ ಜೊತೆಗೆ ನಮ್ಮ ಚಾನಲ್ನಲ್ಲೇ ನಿಮಗೆ ಬೇಕಾದ ಪ್ರತಿಯೊಂದು ಮಾಹಿತಿಯನ್ನ, ಎಕ್ಸಾಮ್ ತಯಾರಿಯನ್ನ ಮತ್ತೆ ಪ್ರತಿಯೊಂದು ಮಾಹಿತಿಯನ್ನ ನೀಡ್ತೀವಿ. ನೀವೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮತ್ತೆ ಮುಗಿಸ್ತೀನಿ. ನಮಸ್ತೆ.